ಒಟ್ಟಾಗೆ ಚುನಾವಣೆ ಎದುರಿಸೋದಕ್ಕೆ ಸಭೆ ಸೇರಿರೋಂಥದ್ದು, ಒಟ್ಟಾಗೆ ಎಲ್ಲ ಕೂತಿರೋದೇ ಚುನಾವಣೆ ಮಾಡೋದಕ್ಕೋಸ್ಕರ. ರಾಜಕೀಯವಾಗಿ ಅಭಿಪ್ರಾಯ ಭಿನ್ನಗಳಿರುವಂಥದ್ದು ಸಹಜ. ಒಂದು ಕುಟುಂಬ ಅಂತೇಳಿ ಹೇಳಿದ್ರೆ ಅಣ್ಣ ತಮ್ಮದಿರ ನಡುವೆ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ಭಿನ್ನಾಭಿಪ್ರಾಯ ಇಲ್ಲದೆ ಒಬ್ಬರೇ ಹೇಳ್ದಂಗೆ ನಡಿಬೇಕು ಅಂತೇಳಿ ಹೇಳೋಕ್ಕೆ ನಮಗೆ ಬೇರೆ ಪಾರ್ಟಿಯಲ್ಲಿ ದಾವಣಗೆರೆಯಲ್ಲಿರೋ ರೀತಿಯಲ್ಲಿ ಕುಟುಂಬ ಆಧಾರಿತ ಪಕ್ಷ ಅಲ್ಲ. ಇಲ್ಲಿ ಕಾರ್ಯಕರ್ತರ ಯಜಮಾನರು, ಆ ಯಜಮಾನರು ಏನು ಹೇಳ್ತಾರೆ ಅದ್ರ ತಕ್ಕಂಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ನಾಯಕರಿದ್ದಾರೆ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ವಾಕ್ ಸ್ವಾತಂತ್ರ್ಯನೂ ಇದೆ, ಅದೇ ರೀತಿ ಅಭಿಪ್ರಾಯ ವ್ಯಕ್ತಪಡಿಸೋ ಸ್ವಾತಂತ್ರ್ಯನೂ ಇದೆ. ಕೆಲವು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯಗಳಿರೋಂಥದ್ದು ನಾವು ಯಾವುದನ್ನು ಅಲ್ಲಗಳಿತಿಲ್ಲ. ಹಾಗಂತ ಭಿನ್ನಾಭಿಪ್ರಾಯ ತಂಡ ಆಗಿದೆ ಅಂತೇಳಿಲ್ಲ. ಎಲ್ಲರೂ BJP ಟೀಮ್ ಅವರೇ. ಒಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ ಬರ್ತಾರೆ, ಒಬ್ಬರು ಮಿಡ್ಲ್ ಆರ್ಡರ್ ಬರ್ತಾರೆ, ಒಬ್ಬರು ಸ್ಲಾಗ್ ಓವರ್ಸ್ ಹೊಡಿತಾರೆ. ಹಂಗಂತೇಳಿ ಬೇರೆ ಟೀಮ್ ಅಂತ ಅಂದ್ಕೊಳ್ಳೋದು ಯಾಕೆ? T20 ಟೀಮು ಬೇರೆ ಇರುತ್ತೆ, ಒನ್ ಡೇಗೆ ಬೇರೆ ಇರುತ್ತೆ, ಟೆಸ್ಟಿಗೆ ಒಂದೇ ಇರುತ್ತೆ. ಆದರೆ ಗೆಲುವು ಭಾರತಕ್ಕೆ ಬರುತ್ತೆ, ಭಾರತೀಯ ಜನತಾ ಪಾರ್ಟಿಗೆ ಗೆಲುವಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಮ್ಯಾಚ್ ಫಿಕ್ಸಿಂಗು ನಮ್ಮಲ್ಲೇ ಮ್ಯಾಚ್ ಫಿಕ್ಸಿಂಗ್ ಆಗಿರುತ್ತೆ. ನಾನು ಹೋಗಿ ಫಸ್ಟ್ ಬ್ಯಾಟಿಂಗ್ ಜೋರಾಗಿ ಹೊಡಿತೀನಿ ಅಂತ ಹೇಳಿರ್ತೀನಿ, ಮಿಡ್ಲ್ ಆರ್ಡರ್ ಸ್ಲೋ ಆಗಿ ಆಡಬೇಕು ಅಂತಿರುತ್ತೆ. ಅದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಪಾರ್ಟಿ ಒಳಗಿರುತ್ತೆ, ಬೇರೆ ಪಾರ್ಟಿಯೊಂದಿಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ರೆ ನಮ್ಮಂಥ ಸಾಮಾನ್ಯ ಕುಟುಂಬದ ಇಲ್ಲಿ ಕೂತಿರೋರೆಲ್ಲರೂ ಸಾಮಾನ್ಯ ಕುಟುಂಬದವರು, ಎಲ್ಲರೂ ಚುನಾಯಿತ ಪ್ರತಿನಿಧಿ ಆಗೋವಂಥ ಅವಕಾಶ ಬಹುಶಃ ಸಿಗ್ತಾ ಇರಲಿಲ್ಲ. ಇಲ್ಲಿ ಬೇರೆ ಪಾರ್ಟಿಲಿ MP ಅವರೇ ಇರ್ತಾರೆ, ಉಸ್ತುವಾರಿ ಸಚಿವರು ಅವರೇ ಇರ್ತಾರೆ, ಶಾಸಕರು ಅವರೇ ಇರ್ತಾರೆ. ನಮ್ಮ ಪಾರ್ಟಿಲಿ ಹಂಗೇನಿಲ್ವಲ್ಲ, ಎಲ್ಲರೂ ಸಾಮಾನ್ಯ ಕುಟುಂಬದಿಂದ ಬಂದಿರೋ ಅಂಥವ್ರೇ ಶಾಸಕರಾಗಿರೋಂಥದ್ದು, ಮುಂದೆ ಶಾಸಕರಾಗಬೇಕು ಅಂತ ಹೊರಟಿರೋಂಥವ್ರು. ಅದೆಲ್ಲ ಭಿನ್ನಾಭಿಪ್ರಾಯಗಳು ಇರೋವಂಥದ್ದು ಸಹಜ, ಅಂದ್ಕೊಂಡಿದ್ದು ಸಹಜ. ಆದರೆ ಅದರಲ್ಲಿ ಸತ್ಯಾಂಶ ಇಲ್ಲ ಅನ್ನೋಂಥದ್ದು ಕಾಲಕ್ರಮೇಣ ವಿಚಾರಗಳು ತಿಳಿಯಾದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮನವರಿಕೆ ಮಾಡ್ಕೊಂಡು ನಾವೆಲ್ಲ ಒಂದಾಗಿ ಹೋಗ್ತಾ ಇದ್ದೀವಿ. ಮಾಧ್ಯಮದ ಸ್ನೇಹಿತರಿಗೂ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನೀವು ಪ್ರಶ್ನೆಯನ್ನು ಮತ್ತೆ ಮೆಲ್ಕಾಕಿ ಅದ್ರ ಬಗ್ಗೆ ಹೆಚ್ಚು ಮಹತ್ವ ಕೊಡೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ವಿನಂತಿ. ದಾವಣಗೆರೆ ಜಿಲ್ಲೆಯ JDS ಘಟಕಕ್ಕೂ ಕೂಡ ರಾಜ್ಯ ಘಟಕದಿಂದ ರಾಜ್ಯಾಧ್ಯಕ್ಷರು ಮಾತನಾಡ್ತಾರೆ, ಅವ್ರದ್ದು ಸಹಕಾರ ಪಡ್ಕೊಳ್ತೀವಿ. ನಾವು NDA ಅಲಯನ್ಸಲ್ಲಿದ್ದೀವಿ. ಗೆಲುವು ಒಂದೇ ಮಾನದಂಡ. ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ವಿರುದ್ಧ ನಡೆಯುವಂಥ 2 ಬೈ ಎಲೆಕ್ಷನ್ನಲ್ಲಿ ಬಾಗಲಕೋಟೆ ಆಗ್ಬೋದು, ದಾವಣಗೆರೆ ದಕ್ಷಿಣ 2 ವಿಧಾನಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಯಾವೆಲ್ಲ ತಂತ್ರ ಪ್ರತಿತಂತ್ರವನ್ನು ಹೂಡಬೇಕೋ ಅದನ್ನು ಖಂಡಿತವಾಗ್ಲೂ ಹೂಡಿ ನಾವು ರಿಸಲ್ಟನ್ನು ಕಾಣೋಂಥದ್ದನ್ನು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಅನೇಕ ಕಾರ್ಯಕರ್ತರು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಉತ್ಸುಕತೆಯನ್ನು ತೋರಿದ್ದಾರೆ. ಅನೇಕ ಅರ್ಹ ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿಲಿ ಇದ್ದಾರೆ. ಕೇಂದ್ರದ ವರಿಷ್ಠರು ಚುನಾವಣೆ ಘೋಷಣೆಯಾದ ನಂತರ ಯಾರನ್ನು ಅಭ್ಯರ್ಥಿ ಅಂತೇಳಿ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡೋದು ಬಾಕಿ ಇದೆ. ಅನೇಕರು ಹಿರಿಯರು ಕೂಡ ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕೇಂದ್ರದ ಪಾರ್ಲಿಮೆಂಟ್ ಬೋರ್ಡಲ್ಲಿ ತೀರ್ಮಾನ ಆಗೋದ್ರಿಂದ ಮಾಧ್ಯಮ ಸ್ನೇಹಿತರೊಟ್ಟಿಗೆ ಚರ್ಚೆ ಮಾಡುವಂಥ ವಿಚಾರ ಅಲ್ಲ, ಪಕ್ಷದ ಆಂತರಿಕ ವಿಚಾರ. ಹಾಗಾಗಿ ಕಮಲದ ಚಿಹ್ನೆ ಅಭ್ಯರ್ಥಿ, ಕಮಲದ ಚಿಹ್ನೆಗೆ ಗೆಲುವು ತಂದು ಕೊಡೋದಕ್ಕೆ ಸಂಘಟಿತರಾಗಿ ಯಾವುದೇ ಗೊಂದಲ ಇಲ್ಲದೆ ಇರೋ ರೀತಿಯಲ್ಲಿ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಬೇಕು ಅಂತೇಳಿ ದಾವಣಗೆರೆಯ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು ಸೇರಿದಂತೆ ನಾಯಕರುಗಳು ತೀರ್ಮಾನ ಮಾಡಿರೋಂಥದ್ದು ಭಾಳ ಸಂತೋಷದ ವಿಚಾರ.